ಪ್ರಿಯಾಂಕ್ ಖರ್ಗೆ ಹಾಗೆ ಮುಂದುವರೆದು ಯಾರು ಎಲ್ಲಿ ಬೇಕಾದ್ರೂ ಮುಳುಗಲಿ, ನಮಗೆ ಅದಕ್ಕೆ ಬಗ್ಗೆ ಆಕ್ಷೇಪ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಮುಳುಗಲಿ, ಆ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಗಂಗಾ ನದಿ ಮಾಲಿನ್ಯ ಬಗ್ಗೆ ಕೇಂದ್ರ ಯುಪಿ ಸರ್ಕಾರಕ್ಕೆ ಅರಿವಿದೆ, ಅದಕ್ಕಾಗಿ ಹಣ ಕೂಡ ಖರ್ಚು ಮಾಡುತ್ತಿದ್ದಾರೆ. ನಮ್ಮ ಪರಂಪರೆ ಉಳಿಯಬೇಕು, ನಾಗರಿಕರು ಉಳಿಯಬೇಕು. ತಮ್ಮ ಟ್ವೀಟ್ಗೆ ಸಮಜಾಯಿಷಿಯನ್ನ ನೀಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಏನ್ ಹೇಳಿದ್ದಾರೆ ನೋಡೋಣ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು. ಅಲ್ಟಿಮೇಟ್ಲಿ ಏನು ಸರ್, ನೀರಿದ್ರೆ ತಾನೇ ನಾವು, ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಆರೋಗ್ಯ, ನೀರಿದ್ರೆ ತಾನೇ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವು ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ದೊಡ್ಡ ಸಿವಿಲೈಸೇಷನ್ಸ್ಗಳು ಕೂಡ ಎಲ್ಲಿಂದ ಆರಂಭ ಆದ್ರು? ನದಿ ದಂಡೆಯಿಂದ ತಾನೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು, ಎಲ್ಲಾನು ಕೂಡ ಎಲ್ಲಿ ನದಿ ನೀರ್ ಎಲ್ಲಿ ಇರ್ತದೆ ಅಲ್ಲೇ. ಇಲ್ಲೂ ಅಷ್ಟೇ. ಬನಾರಸ್ ಇರ್ಬೋದು, ಹರಿದ್ವಾರ ಇರ್ಬೋದು, ಪ್ರಯಾಗ್ರಾಜ್ ಇರ್ಬೋದು, ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂತ ನಗರಗಳಲ್ಲ, ಪ್ರಾಚೀನ 3000-4000 ವರ್ಷ ಇತಿಹಾಸ ಇರೋದು. ಅದನ್ನ ಕಾಪಾಡೋದ್ ಬಿಟ್ಟು ನಮ್ಮ ಪರಂಪರೆಯನ್ನ ಮುಂದುವರಿಸ್ವಿ, ಬೇಡ ಅಂತ ಇಲ್ಲ. ಆದ್ರೆ ದಿಕ್ ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಅಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಯಾವುದೇ ನದಿ ಮೂಲಗಳು, ಯಾವುದೇ ಜಲಮೂಲಗಳು ಕಲುಷಿತ ಆದ್ರೆ ನುಕ್ಸಾನ್ ಯಾರಿಗೆ ಹೇಳಿ? ಅಲ್ಟಿಮೇಟ್ಲಿ ಏನು ಸರ್, ನೀರಿದ್ರೆ. ಕೃಷಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಲೈವ್ ನಲ್ಲಿ ಜನ ಆಗ್ತಾರೆ. ಬಸವರಾಜ್, ಇವರು ಹೇಳಿಕೆ ಕೊಡೋದು ಅಥವಾ ಟ್ವೀಟ್ ಮಾಡೋದು, ಅದಕ್ಕೆ ಸಮರ್ಥನೆ ಮಾಡೋದು, ಏನೋ ಒಂದು ಮಹಾಕುಂಭ ಮೇಳದ ನದಿಯ ವಿಚಾರದಲ್ಲಿ ಮಾತನಾಡ್ತಿದ್ದಾರೆ. ಆದ್ರೆ ಏನ್ ಸಂದೇಶ ಕೊಡೋಕೆ ಹೋಗ್ತಿದ್ದಾರೆ, ಇದ್ರ ಏನ್ ಮಾತನಾಡ್ತಿದ್ದಾರೆ ಅವರು ಅಂತ ಹೇಳಿ ಏನ್ ಹೇಳಕ್ ಹೊರಟಿದ್ದಾರೆ? ನನಗೆ ಮಹಾಕುಂಭದ ಬಗ್ಗೆ ಆಕ್ಷೇಪ ಇಲ್ಲ. ಆ ಕುಂಭ ಮೇಳ ಮಾಡ್ಕೊಳ್ಳೋದು ನಮ್ಮ ಪರಂಪರೆ, ಅದು ಅದನ್ನ ನಡೀಲಿ, ಅದರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಆದ್ರೆ ಆ ನದಿಯ ಮಾಲಿನ್ಯದ ಬಗ್ಗೆ ನಾನು ಪ್ರಶ್ನೆ ಹೇಳ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಉತ್ತರ ಪ್ರದೇಶದ ಬಹುತೇಕ 20% ರೋಗಗಳಿಗೆ ಗಂಗಾ ನದಿಯ ಮಾಲಿನ್ಯವೇ ಕಾರಣ ಅನ್ನುವಂತ ವರದಿ ಇದೆ. ಆ ವರದಿ ನಾನ್ ಕೊಟ್ಟಿದ್ದಲ್ಲ, ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಬಗ್ಗೆ ಅದನ್ನ ಸ್ವಚ್ಛ ಆಗ್ಲಿ ಅನ್ನುವಂಥದ್ದು ಮತ್ತೊಂದು. ಇನ್ನೊಂದು, ಇದನ್ನ ಆನ್ಲೈನ್ ಅಲ್ಲಿ ಗಂಗಾ ಜಲವನ್ನ ಮಾರ್ತಾ ಇದ್ದಾರೆ, ಅದನ್ನಕ್ಕೂ ಕೂಡ ನನ್ನ ಆಕ್ಷೇಪ ಇದೆ. ಆ ಕಲುಷಿತ ನೀರನ್ನ ಯಾಕೆ ಮಾರಬೇಕು ಅನ್ನುವಂಥದ್ದು ಅವರ ಆಕ್ಷೇಪ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಕರಣಗಳಾದಾಗ ನನ್ನನ್ನೇ ನೀವು ಬಿಟ್ಟಿಲ್ಲ, ನಾನು ಮಂತ್ರಿಯಾಗಿ ನನಗೆ ನೀವು ಕಲುಷಿತ ನೀರನ್ನು ಕೊಟ್ಟಿದ್ದೀರಿ, ಪ್ರಕರಣಗಳಾದಾಗ ನನ್ನನ್ನೇ ನೀವು ಬಿಟ್ಟಿಲ್ಲ, ನಾನು ಮಂತ್ರಿಯಾಗಿ ನನಗೆ ನೀವು ಕಲುಷಿತ ನೀರನ್ನು ಕೊಟ್ಟಿದ್ದೀರಿ ಅನ್ನುವಂತ ಒಂದು ಆಕ್ಷೇಪಗಳನ್ನು ಎತ್ತಿದ್ದೀರಿ. ಹಾಗಾಗಿ ಜನರ ಜೀವ ಉಳಿಬೇಕು. ನಮ್ಮ ನಾಗರಿಕತೆಗಳು ಹುಟ್ಟಿದ್ದು ನದಿಗಳ ಮೂಲದಿಂದ ಮತ್ತು ನದಿಗಳ ದಡದಲ್ಲಿ. ಹಾಗಾಗಿ ಈ ನದಿಗಳ ಮಾಲಿನ್ಯ ಏನಿದೆಯಲ್ಲ, ಆ ಮಾಲಿನ್ಯವನ್ನು ತಡೆಯುವ ನಿಟ್ಟಿನಲ್ಲಿ ಇಷ್ಟೊಂದು ಹಣ ಖರ್ಚನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ ಉತ್ತರ ಪ್ರದೇಶದ್ದು. ಆದರೂ ಕೂಡ ಇನ್ನೂ ಕೂಡ ಯಾಕೆ ಅದು ಮಾಲಿನ್ಯ ಆಗಿಲ್ಲ ಅನ್ನುವಂತ, ನಿಯಂತ್ರಣ ಆಗಿಲ್ಲ, ಮಾಲಿನ್ಯ ನಿಯಂತ್ರಣ ಆಗಿಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ನಾನು ಯಾರ ನಂಬಿಕೆಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ. ಆ ನಂಬಿಕೆ ಅವರವ್ರದ್ದು, ಅವ್ರು ಮಾಡ್ಕೊಳ್ಳಿ. ಆದ್ರೆ ಆ ನದಿಯನ್ನ ಶುದ್ಧ ಮಾಡಿ ನೀವು ಅಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಆದ್ರೆ ಇಷ್ಟೊಂದು ಕಮರ್ಷಿಯಲ್ ಆಗಿ ಅದನ್ನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಸರಿ ಇಲ್ಲ ಅನ್ನುವಂತ ಒಂದಷ್ಟು ಆಕ್ಷೇಪವನ್ನು ಎತ್ತಿ ಅವರು ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಬೇರೆ ನಾಯಕರು ಯಾವ ರೀತಿಯಾದಂತಹ ಉತ್ತರ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಹಿಂದಿನಿಂದಲೂ ಕೂಡ ಈ ಕುಂಭಮೇಳದ ಬಗ್ಗೆ ಆಗಲಿ, ಈ ರೀತಿಯಾದಂತಹ ಆಚರಣೆಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ಆಕ್ಷೇಪಗಳನ್ನು ಎತ್ತನೇ ಇದ್ರು. ಆದ್ರೆ ಈಗ ನೀರನ್ನ ಆನ್ಲೈನ್ ಅಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಗಂಗಾ ಜಲದ ಹೆಸರಲ್ಲಿ, ಅದು ನನ್ನ ಆಕ್ಷೇಪ ಅನ್ನುವಂತ ಒಂದು ಈಗ ವಿಚಾರವನ್ನು ಎತ್ತಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ ಮತ್ತು ಸಮರ್ಥನೆಯನ್ನು ಮಾಡ್ಕೊಡ್ತಾರೆ ಅನ್ನುವಂಥದ್ದು. ಮತ್ತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಏನಿದಾವೆ ಆ ಕೊಟ್ಟ ವರದಿಯ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೇನೆ ಹೊರತು ಇದು ನನ್ನ ವರದಿ ಅಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ನೀಡ್ತಾ ಇದ್ದಾರೆ. ದ್ವಿತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಿಯಾಂಕ್ ಖರ್ಗೆ ಹಾಗೆ ಮುಂದುವರೆದು ಯಾರು ಎಲ್ಲಿ ಬೇಕಾದ್ರೂ ಮುಳುಗಲಿ, ನಮಗೆ ಅದಕ್ಕೆ ಬಗ್ಗೆ ಆಕ್ಷೇಪ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಮುಳುಗಲಿ, ಆ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಗಂಗಾ ನದಿ ಮಾಲಿನ್ಯ ಬಗ್ಗೆ ಕೇಂದ್ರ ಯುಪಿ ಸರ್ಕಾರಕ್ಕೆ ಅರಿವಿದೆ, ಅದಕ್ಕಾಗಿ ಹಣ ಕೂಡ ಖರ್ಚು ಮಾಡುತ್ತಿದ್ದಾರೆ. ನಮ್ಮ ಪರಂಪರೆ ಉಳಿಯಬೇಕು, ನಾಗರಿಕರು ಉಳಿಯಬೇಕು. ತಮ್ಮ ಟ್ವೀಟ್ಗೆ ಸಮಜಾಯಿಷಿಯನ್ನ ನೀಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಏನ್ ಹೇಳಿದ್ದಾರೆ ನೋಡೋಣ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು. ಅಲ್ಟಿಮೇಟ್ಲಿ ಏನು ಸರ್, ನೀರಿದ್ರೆ ತಾನೇ ನಾವು, ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಆರೋಗ್ಯ, ನೀರಿದ್ರೆ ತಾನೇ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವು ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ದೊಡ್ಡ ಸಿವಿಲೈಸೇಷನ್ಸ್ಗಳು ಕೂಡ ಎಲ್ಲಿಂದ ಆರಂಭ ಆದ್ರು? ನದಿ ದಂಡೆಯಿಂದ ತಾನೆ.
ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು, ಎಲ್ಲಾನು ಕೂಡ ಎಲ್ಲಿ ನದಿ ನೀರ್ ಎಲ್ಲಿ ಇರ್ತದೆ ಅಲ್ಲೇ. ಇಲ್ಲೂ ಅಷ್ಟೇ ಬನಾರಸ್ ಇರ್ಬೋದು, ಹರಿದ್ವಾರ ಇರ್ಬೋದು, ಪ್ರಯಾಗ್ರಾಜ್ ಇರ್ಬೋದು, ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂತ ನಗರಗಳಲ್ಲ, ಪ್ರಾಚೀನ 3000-4000 ವರ್ಷ ಇತಿಹಾಸ ಇರೋದು. ಅದನ್ನ ಕಾಪಾಡೋದ್ ಬಿಟ್ಟು ನಮ್ಮ ಪರಂಪರೆಯನ್ನ ಮುಂದುವರಿಸ್ಬೇಕು, ಬೇಡ ಅಂತ ಇಲ್ಲ. ಆದ್ರೆ ದಿಕ್ ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಅಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಯಾವುದೇ ನದಿ ಮೂಲಗಳು, ಯಾವುದೇ ಜಲ ಮೂಲಗಳು ಕಲುಷಿತ ಆದ್ರೆ ನುಕ್ಸಾನ್ ಯಾರಿಗೆ ಹೇಳಿ? ಅಲ್ಟಿಮೇಟ್ಲಿ ಏನು ಸರ್, ನೀರಿದ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ ನಲ್ಲಿ ಜನ ಆಗ್ತಾರೆ. ಬಸವರಾಜ್, ಇವರು ಹೇಳಿಕೆ ಕೊಡೋದು ಅಥವಾ ಟ್ವೀಟ್ ಮಾಡೋದು, ಅದಕ್ಕೆ ಸಮರ್ಥನೆ ಮಾಡೋದು, ಏನೋ ಒಂದು ಮಹಾಕುಂಭ ಮೇಳದ ನದಿಯ ವಿಚಾರದಲ್ಲಿ ಮಾತನಾಡ್ತಿದ್ದಾರೆ. ಆದ್ರೆ ಏನ್ ಸಂದೇಶ ಕೊಡೋಕೆ ಹೋಗ್ತಿದ್ದಾರೆ, ಇದ್ರ ಏನ್ ಮಾತನಾಡ್ತಿದ್ದಾರೆ ಅವರು ಅಂತ ಹೇಳಿ, ಏನ್ ಹೇಳಕ್ ಹೊರಟಿದ್ದಾರೆ? ತಾವು ಹೇಳಿದ್ದು ನನಗೆ ಮಹಾಕುಂಭದ ಬಗ್ಗೆ ಆಕ್ಷೇಪ ಇಲ್ಲ. ಆ ಕುಂಭಮೇಳ ಮಾಡ್ಕೊಳ್ಳೋದು ನಮ್ಮ ಪರಂಪರೆ, ಅದು ನಡೀಲಿ, ಅದರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಆದ್ರೆ ಆ ನದಿಯ ಮಾಲಿನ್ಯದ ಬಗ್ಗೆ ನಾನು ಪ್ರಶ್ನೆಯನ್ನು ಹೇಳ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಉತ್ತರ ಪ್ರದೇಶದ ಬಹುತೇಕ 20% ರೋಗಗಳಿಗೆ ಗಂಗಾ ನದಿಯ ಮಾಲಿನ್ಯವೇ ಕಾರಣ ಅನ್ನುವಂತ ವರದಿ ಇದೆ. ಆ ವರದಿ ನಾನ್ ಕೊಟ್ಟಿದ್ದಲ್ಲ, ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಸ್ವಚ್ಛ ಆಗ್ಲಿ ಅನ್ನುವಂಥದ್ದು ಮತ್ತೊಂದು. ಇನ್ನೊಂದು, ಇದನ್ನ ಆನ್ಲೈನ್ ಅಲ್ಲಿ ಗಂಗಾ ಜಲವನ್ನ ಮಾರ್ತಾ ಇದ್ದಾರೆ, ಅದನ್ನಕ್ಕೂ ಕೂಡ ನನ್ನ ಆಕ್ಷೇಪ ಇದೆ. ಆ ಕಲುಷಿತ ನೀರನ್ನ ಯಾಕೆ ಮಾರಬೇಕು ಅನ್ನುವಂಥದ್ದು ಅವರ ಆಕ್ಷೇಪ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಕರಣಗಳಾದಾಗ ನನ್ನನ್ನೇ ನೀವು ಬಿಟ್ಟಿಲ್ಲ, ನಾನು ಮಂತ್ರಿಯಾಗಿ ನನಗೆ ನೀವು ಕಲುಷಿತ ನೀರನ್ನು ಕೊಟ್ಟಿದ್ದೀರಿ. ಪ್ರಕರಣಗಳಾದಾಗ ನನ್ನನ್ನೇ ನೀವು ಬಿಟ್ಟಿಲ್ಲ, ನಾನು ಮಂತ್ರಿಯಾಗಿ ನನಗೆ ನೀವು ಕಲುಷಿತ ನೀರನ್ನು ಕೊಟ್ಟಿದ್ದೀರಿ ಅನ್ನುವಂತ ಒಂದು ಆಕ್ಷೇಪಗಳನ್ನು ಎತ್ತಿದ್ದೀರಿ. ಹಾಗಾಗಿ ಜನರ ಜೀವ ಉಳಿಬೇಕು. ನಮ್ಮ ನಾಗರಿಕತೆಗಳು ಹುಟ್ಟಿದ್ದು ನದಿಗಳ ಮೂಲದಿಂದ ಮತ್ತು ನದಿಗಳ ದಡದಲ್ಲಿ. ಹಾಗಾಗಿ ಈ ನದಿಗಳ ಮಾಲಿನ್ಯ ಏನಿದೆಯಲ್ಲ, ಆ ಮಾಲಿನ್ಯವನ್ನು ತಡೆಯುವ ನಿಟ್ಟಿನಲ್ಲಿ ಇಷ್ಟೊಂದು ಹಣ ಖರ್ಚನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ ಉತ್ತರ ಪ್ರದೇಶದ್ದು. ಆದರೂ ಕೂಡ ಇನ್ನೂ ಕೂಡ ಯಾಕೆ ಅದು ಮಾಲಿನ್ಯ ಆಗಿಲ್ಲ ಅನ್ನುವಂತ, ನಿಯಂತ್ರಣ ಆಗಿಲ್ಲ, ಮಾಲಿನ್ಯ ನಿಯಂತ್ರಣ ಆಗಿಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ನಾನು ಯಾರ ನಂಬಿಕೆಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ. ಆ ನಂಬಿಕೆ ಅವರವ್ರದ್ದು, ಅವ್ರು ಮಾಡ್ಕೊಳ್ಳಿ. ಆದ್ರೆ ಆ ನದಿಯನ್ನ ಶುದ್ಧ ಮಾಡಿ ನೀವು ಅಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಆದ್ರೆ ಇಷ್ಟೊಂದು ಕಮರ್ಷಿಯಲ್ ಆಗಿ ಅದನ್ನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಸರಿ ಇಲ್ಲ ಅನ್ನುವಂತ ಒಂದಷ್ಟು ಆಕ್ಷೇಪವನ್ನು ಎತ್ತಿ ಅವರು ಸಮರ್ಥನೆಯನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ. ಇದಕ್ಕೆ ಬೇರೆ ನಾಯಕರು ಯಾವ ರೀತಿಯಾದಂತ ಉತ್ತರ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಹಿಂದಿನಿಂದಲೂ ಕೂಡ ಈ ಕುಂಭಮೇಳದ ಬಗ್ಗೆ ಆಗ್ಲಿ, ಈ ರೀತಿಯಾದಂತಹ ಆಚರಣೆಗಳ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಒಂದಷ್ಟು ಆಕ್ಷೇಪಗಳನ್ನು ಎತ್ತನೇ ಇದ್ರು. ಆದ್ರೆ ಈಗ ನೀರನ್ನ ಆನ್ಲೈನ್ ಅಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಗಂಗಾ ಜಲದ ಹೆಸರಲ್ಲಿ, ಅದು ನನ್ನ ಆಕ್ಷೇಪ ಅನ್ನುವಂತ ಒಂದು ಈಗ ವಿಚಾರವನ್ನು ಎತ್ತಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ ಮತ್ತು ಸಮರ್ಥನೆಯನ್ನು ಮಾಡ್ಕೊಡ್ತಾರೆ ಅನ್ನುವಂಥದ್ದು. ಮತ್ತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಏನಿದಾವೆ ಆ ಕೊಟ್ಟ ವರದಿಯ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೇನೆ ಹೊರತು ಇದು ನನ್ನ ವರದಿ ಅಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೂಡ ಪ್ರಿಯಾಂಕ ಖರ್ಗೆ ಅವರು ನೀಡ್ತಾ ಇದ್ದಾರೆ. ದ್ವಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.